ಎಷ್ಟು ಅಂತ ಇರಲಿ, ನಮಗೂ ಗೊತ್ತಿದೆ ಎಲ್ಲ ಯಾರ್ಯಾರಿಗೆಲ್ಲ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಕೂಡ ನನಗೆ ಐ ನೋ ದಟ್. ಚಿತ್ರರಂಗದಲ್ಲಿ ತುಂಬಾ ಗೌರವಸ್ಥರಿದೆ ಗೋಮ. ನಾವ್ಯಾರು ಮೈ ಮಾರ್ಕೊಂಡು ಬಾಳ್ತಾ ಇರೋ ವ್ಯಕ್ತಿಗಳಲ್ಲ. ನಾನು ಯಾವಾಗೂ ಉತ್ತರ ಕೊಡಕ್ ನಂಗೆ ಇಷ್ಟ ಇಲ್ಲ. ನಾನು ಬಿಚ್ಚೋದು ಬೇಡ, ನಾನೇನು ಮಾತ್ರ ಬಗ್ಗೆ ಮಾತಾಡೋದು ಬೇಡ. ಕಿಚ್ಚ ಸುದೀಪ್ಗೆ ಡಿಕೆ ಶಿವಕುಮಾರ್ ಪಂಚನ್ನ ಕೊಟ್ಟಿದ್ದಾರೆ. ಹೌದು, ನಟ್ಟು ಬೋಲ್ಟು ಟೈಟ್ ವಿಚಾರ ನಿಮಗೆ ಗೊತ್ತಿರಬಹುದು. 2-3 ತಿಂಗಳ ಹಿಂದೆ ನಟ್ಟು ಬೋಲ್ಟು ವಿಚಾರ ಸಿಕ್ಕಾಪಟ್ಟೆ ಸುದ್ದಿಗೆ ಬಂದಿತ್ತು. ಸೊ ಮೇಕೆದಾಟು ಯೋಜನೆಗೆ ಇಂಡಸ್ಟ್ರಿಯ ಯಾವ ಹೀರೋಗಳು ಕೂಡ ಬರಲಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ವೇದಿಕೆ ಮೇಲೆ ಎಲ್ರಿಗೂ ಕೂಡ ನಟ್ಟು ಬೋಲ್ಟ್ ಟೈಟ್ ಮಾಡೋದು ನನಗೆ ಚೆನ್ನಾಗಿ ಗೊತ್ತಿದೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅದು ಸಿಕ್ಕಾಪಟ್ಟೆ ಈಗ ಕಾಂಟ್ರವರ್ಸಿಗೆ ತಿರ್ಕೊಂಡಿದೆ. ಅದ್ರ ಜೊತೆಗೆ ಇತ್ತೀಚೆಗೆ 2-3 ದಿನಗಳ ಹಿಂದೆ ಸುದೀಪ್ ಅವರು ಒಂದು ನ್ಯೂಸ್ ಚಾನೆಲ್ಗೆ ತಮ್ಮ ಇಂಟರ್ವ್ಯೂವನ್ನ ಕೊಟ್ಟಿದ್ರು. ಆ ಸಮಯದಲ್ಲಿ ಇಂಟರ್ವ್ಯೂನಲ್ಲಿ ಆ ನಿರೂಪಕಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಸೊ ಡಿಕೆ ಶಿವಕುಮಾರ್ ಸರ್ ಅವರು ನಮ್ಮ ಇಂಡಸ್ಟ್ರಿಯಲ್ಲಿರುವ ನಟರಿಗೆ ನಟ್ಟು ಬೋಲ್ಟ್ ಅನ್ನ ಟೈಟ್ ಮಾಡಬೇಕು ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಅಂತ ಹೇಳಿ. ಆಗ ಸುದೀಪ್ ಅವರು ನಿಧಾನಕ್ಕೆ ತಮ್ಮ ಮಾತಿನ ಧಾಟಿಯಲ್ಲೇ ಡಿಕೆ ಶಿವಕುಮಾರ್ಗೆ ತಿರುಗೇಟನ್ನ ಕೊಟ್ಟಿದ್ರು. ಸೊ ನಟ್ಟು ಬೋಲ್ಟ್ ಅನ್ನ ಎಲ್ಲ ಕ್ಷೇತ್ರದಲ್ಲೂ ಕೂಡ ಟೈಟ್ ಮಾಡಬೇಕಾಗತ್ತೆ. ಸ್ವಲ್ಪ ಇತಿಹಾಸವನ್ನ ತಿಳ್ಕೊಂಡು ಅಥವಾ ಸಿಚುವೇಶನ್ ಅನ್ನು ತಿಳ್ಕೊಂಡು ಯಾರೇ ಆಗ್ಲಿ ಮಾತಾಡೋದನ್ನ ಕಲಿಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ಕಿಚ್ಚ ಸುದೀಪ್ ಅವರು ಒಂದು ಮಾತನ್ನ ಹೇಳಿದ್ರು. ಆದ್ರೆ ಅದೇ ಮೀಡಿಯಾ ಬಂದು ಇವತ್ತು ಡಿಕೆ ಶಿವಕುಮಾರ್ ಬಳಿ ಸುದೀಪ್ ಅವರು ಮೇಕೆದಾಟು ವಿಚಾರವಾಗಿ ನೀವು ಹೇಳಿದಂತಹ ನಟ್ಟು ಬೋಲ್ಟು ಅನ್ನೋ ಒಂದು ವಿಚಾರಕ್ಕೆ ತಿರುಗೇಟನ್ನ ಕೊಟ್ಟಿದ್ದಾರೆ, ಅದರ ಬಗ್ಗೆ ನೀವೇನ್ ಮಾತಾಡ್ತೀರಾ ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ಪ್ರಶ್ನೆಯನ್ನ ಮಾಡಿದ್ರು. ಈಗ ಆ ವಿಚಾರ ಡಿಕೆ ಶಿವಕುಮಾರ್ ಅವರು ಕನ್ನಡ ಇಂಡಸ್ಟ್ರಿಯ ಮೇರು ನಟನಾದಂತಹ ಕಿಚ್ಚ ಸುದೀಪ್ ಅವರಿಗೆ ಏಕವಚನದಲ್ಲಿ ಮಾತಾಡಿದ್ದಾರೆ. ನಾನು ಯಾವನಿಗೂ ಕೂಡ ಉತ್ತರ ಕೊಡುವಂತ ಅವಶ್ಯಕತೆ ಇಲ್ಲ, ನಾನು ಇಂಡಸ್ಟ್ರಿಗೆ ಏನು ಮಾಡಿದ್ದೀನಿ ಅಂತ ಹೇಳಿ ಹೋಗಿ ಅಲ್ಲಿ ಸಾಕ್ಷಿಗಳನ್ನ ತಗೊಂಡು ನೋಡ್ಕೊಳ್ಳಿ, ನಾನು ನನ್ನ ಮಕ್ಕಳಿಗೂ ಕೂಡ ಉತ್ತರವನ್ನ ಕೊಡೋದಿಲ್ಲ ಅನ್ನೋ ಒಂದು ಖಾರವಾಗಿ ಮಾತನ್ನ ಹೇಳಿದ್ದಾರೆ. ಸೊ ಇದರ ಬಗ್ಗೆ ಈಗ ಮೀಡಿಯಾದ ಬಗ್ಗೆ ಎಲ್ರಿಗೂ ಕೂಡ ಒಂದು ಬೇಸರ ವ್ಯಕ್ತ ಆಗ್ತಿದೆ. ಏನಂತ ಹೇಳಿದ್ರೆ, ಮುಗ್ದೋಗಿದ್ದಂತಹ ಒಂದು ವಿಚಾರವನ್ನ ಸುದೀಪ್ ಅವರ ಬಾಯಿಂದ ಇವರೇ ಕೇಳಿಕೊಂಡು ಅದನ್ನ ಹೋಗಿ ಡಿಕೆ ಶಿವಕುಮಾರ್ ಅವರ ಹತ್ರ ಹೇಳ್ಬಿಟ್ಟು ಈಗ ಡಿಕೆ ಶಿವಕುಮಾರ್ ಅವರು ಸುದೀಪ್ ಅವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅನ್ನೋ ಒಂದು ವಿಚಾರವನ್ನ ದೊಡ್ಡದಾಗಿ ಮಾಡ್ತಿದ್ದಾರೆ. ಸೊ ಇದು ರಾಜಕೀಯವಾಗಿ ಉಳಿಯುತ್ತೋ ಅಥವಾ ಕಾಂಗ್ರೆಸ್ ಸುದೀಪ್ ಅನ್ನೋದು ಬಂದ್ಬಿಡತ್ತೋ ಅಂತ ಹೇಳಿ ಮುಂದಿನ ದಿನದಲ್ಲಿ ಕಾದು ನೋಡ್ಬೇಕಾಗತ್ತೆ. ಸೊ ಇದರ ಬಗ್ಗೆ ಸುದೀಪ್ ಅವರು ನೆಕ್ಸ್ಟ್ ಯಾವ ವಿಡಿಯೋದಲ್ಲಿ ಅಥವಾ ಯಾವ ಮೈಕ್ ನ ಇಟ್ಕೊಂಡಾಗ ಇದರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳಿ ಕಾದು ನೋಡ್ಬೇಕು. ಸುದೀಪ್ ಅವರು ಇದ್ರ ಬಗ್ಗೆ ಎಲ್ಲೂ ಕೂಡ ಖಾರವಾಗಿ ಮಾತಾಡಿರಲಿಲ್ಲ. ಬಟ್ ಡಿಕೆ ಶಿವಕುಮಾರ್ ಬಗ್ಗೆ ಹೋಗ್ಬಿಟ್ಟು ಈ ಮೀಡಿಯಾದವರು ಹೇಳಿದಂತಹ ಮಾತಿಗೆ ಡಿಕೆ ಅವರು ಯಾವನಿಗೂ ನಾನು ಉತ್ತರ ಕೊಡಲ್ಲ ಅಂತ ಹೇಳಿ ಸುದೀಪ್ ಅವರಿಗೆ ಏಕವಚನದಿಂದ ಮಾತಾಡಿರೋದ್ರಿಂದ ಸುದೀಪ್ ಅಭಿಮಾನಿಗಳು ಡಿಕೆ ವಿರುದ್ಧ ಕಿಡಿಕಾರ್ತಿದ್ದಾರೆ. ಜೊತೆಗೆ ಅವರ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಕಮೆಂಟ್ ಗಳನ್ನ ಮಾಡ್ತಿದ್ದಾರೆ. ಸೊ ಇದು ಇನ್ನು ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಹೇಳಿ ನಾವು ಕಾದು ನೋಡ್ಬೇಕಾಗತ್ತೆ. ಸೊ ಡಿಕೆ ಹೇಳಿದ ಮಾತಿನ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಹಾಗೂ ನಟ್ಟು ಬೋಲ್ಟು ವಿಚಾರ ತಣ್ಣಗಾಗಿದ್ರು ಕೂಡ ಇದರಲ್ಲಿ ಮೀಡಿಯಾ ತಪ್ಪಿದೆಯೋ ಅಥವಾ ಸುದೀಪ್ ಅವರ ತಪ್ಪಿದೆಯೋ ಅಂತಾನೂ ಕೂಡ ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಥ್ಯಾಂಕ್ ಯು.